ನಮಸ್ಕಾರ. ದೇವಮಂದಿರಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಅಮ್ಮ ಆಕೆ ಜಗತ್ತನ್ನ ಪೊರೆಯುವ ದಿವ್ಯ ಶಕ್ತಿ, ಮಕ್ಕಳ ಪ್ರೇಮಕ್ಕೆ ಕರಗುವ ಮಮತಾಮಯಿ. ದೇವಿಯನ್ನ ಸ್ಮರಿಸಿ ಕೈ ಇಟ್ಟ ಕಾರ್ಯಗಳು ಎಂದಿಗೂ ಕೈತಪ್ಪಿದ್ದೇ ಇಲ್ಲ. ಈ ಕ್ಷೇತ್ರ ಪಾಲಕಿಯಾಗಿ ತನ್ನ ಮಕ್ಕಳನ್ನ ಪೊರೆಯುತ್ತಿದ್ದಾಳೆ ಜಗನ್ಮಾತೃಕೆ. ಬನ್ನಿ, ದೇವಿ ನೆಲೆ ನಿಂತ ಈ ಕ್ಷೇತ್ರದ ದರ್ಶನ ಪಡೆದು ಪುನೀತರಾಗೋಣ. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ದೇವಿ ಈ ಸೃಷ್ಟಿಯ ಪರಿಪಾಲಕಿ, ಜಗತ್ತಿಗೆ ಮಾತೆಯಾಗಿ ಜಗವನ್ನೆಲ್ಲ ಪೊರೆಯುತ್ತಿರುವ ಮಹಾಶಕ್ತಿ. ಈ ಅಂಬಿಕೆಯ ಮಾತೃ ವಾತ್ಸಲ್ಯದ ಪರಿಯೇ ವಿಶಿಷ್ಟ. ಭಕ್ತಿಯಿಂದ ಬೇಡಿದ ಭಕ್ತರನ್ನ ಮಡಿಲಲ್ಲಿಟ್ಟು ಪೊರೆಯುತ್ತಿರುವ ತಾಯಿ ಈ ಕ್ಷೇತ್ರದ ಗ್ರಾಮ ದೇವತೆ. ಮಕ್ಕಳ ಉದ್ಧಾರಕ್ಕಾಗಿ ತನ್ನ ದಿವ್ಯ ರೂಪವನ್ನ ತೇಜೋಮಯವಾಗಿಸಿ ನೆಲೆ ನಿಂತಿರುವ ಈ ಮಹಾದೇವಿಯೇ ಕೋಟೆ ಮಾರಿಕಾಂಬ. ಮಕ್ಕಳು ಅತ್ತು ಕರೆದರೆ ತುತ್ತು ತಿನ್ನಿಸಿ ಓಲೈಸುವ ಹೆತ್ತ ಬೆಗು, ಕಣ್ಣೀರಿಟ್ಟು ಕರೆದರೆ ಓಡೋಡಿ ಬಂದು ಕಷ್ಟಗಳ ಪರಿಹರಿಸುವ ಈ ದೈವಾಂಬೆಗೂ ಸರಿಸಾಟಿ ಯಾರೂ ಇಲ್ಲ. ಈ ದೇವಿಯನ್ನ ನೆನೆದ್ರೆ ಸಾಕು, ಸಕಲ ಸಂಕಷ್ಟಗಳನ್ನ ಪರಿಹರಿಸಿ ಭಕ್ತರನ್ನ ಮಕ್ಕಳೆಂದು ಮಡಿಲು ಹಾಸುತ್ತಾಳೆ ಭಗವತಿ. ಈಕೆಯ ದಿವ್ಯ ರೂಪದರ್ಶನ ಮಾತ್ರದಿಂದಲೇ ಎಲ್ಲ ಪಾಪಕರ್ಮಗಳು ತೊಡೆದು ಹೋಗುತ್ತಿವೆ. ಅಮ್ಮನ ಕ್ಷೇತ್ರಕ್ಕೆ ಕಾಲಿಡ್ತಿದ್ದಂತೆ ಅಮ್ಮನೇ ಭಕ್ತರ ಬಿಗಿದಪ್ಪಿ ಸಾಂತ್ವನ ಹೇಳುವಂತ ಭಾವ. ಹೀಗೆ ದೇವಿ ಅಂಬೆಯಾಗಿ ನೆಲೆ ನಿಂತ ಆ ಕ್ಷೇತ್ರವೇ ಶಿವಮೊಗ್ಗದ ಶ್ರೀ ಕೋಟೆ ಮಾರಿಕಾಂಬಾ ದೇಗುಲ. ಶಕ್ತಿ ನೆಲೆ ನಿಂತ ಈ ಕ್ಷೇತ್ರ ಭಕ್ತರ ಪಾಲಿನ ಭಾಗ್ಯದ ಹೊನಲು. ಅಮ್ಮನನ್ನ ಅರಸಿ ಈ ಕ್ಷೇತ್ರಕ್ಕೆ ಬಂದವರ ಬಾಳು ಬಂಗಾರವಾಗಿದೆ. ಅದೇನೇ ಕಷ್ಟಗಳಿರ್ಲಿ, ಈ ಮಂದಸ್ಮಿತಿಯ ಮುಖ ಕಮಲ ಕಂಡೊಡನೆ ಕಷ್ಟಗಳೆಲ್ಲ ಹೂವಿನಷ್ಟೇ ಹಗುರಾದ ಭಾವ. ಮಕ್ಕಳಾಗದವರು ಈ ಕ್ಷೇತ್ರಕ್ಕೆ ಬಂದು ಅಮ್ಮನಲ್ಲಿ ಹರಕೆಗಳನ್ನ ಕಟ್ಟಿಕೊಳ್ತಾರೆ. ಮಕ್ಕಳಿರುವವರು ತಮ್ಮ ಕಂದಮ್ಮಗಳ ಏಳಿಗೆಗಾಗಿ ದೇವಿಯನ್ನ ಅರಸಿ ಬರ್ತಾರೆ. ತಾಯಿಯ ಗರ್ಭಗುಡಿಯ ಎದುರಿಗಿರುವ ಪಾದುಕೆಯ ಗದ್ದುಗೆಯ ಮೇಲೆ ಮಕ್ಕಳನ್ನ ಮಲಗಿಸಿ ಆಶೀರ್ವಾದ ಪಡೆದುಕೊಳ್ತಾರೆ. ತಾಯಿಗೆ ಪ್ರಿಯವಾದ ಬೇವಿನ ಸೊಪ್ಪಿನಿಂದ ಮಕ್ಕಳನ್ನ ಹರಸಿದ್ರೆ ಅವರ ಬದುಕು ಹಸನಾಗುತ್ತೆ ಎನ್ನುವ ನಂಬಿಕೆ ಭಕ್ತರದ್ದು. ದೇವಿ ಮಾರಿಕಾಂಬೆ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದು ನಾಡಿಗ ಮನೆತನದವರಿಂದ ಎನ್ನುವ ಪ್ರತೀತಿಯೂ ಇದೆ. ದೇವಿಯ ಮೂಲ ಮೂರ್ತಿ ಇಂದಿಗೂ ನಾಡಿಗ ಕುಟುಂಬದ ಮನೆಯಲ್ಲಿಯೇ ಇದ್ದು ಈ ಮನೆಯನ್ನ ತವರು ಮನೆ ಅಂತ ಕರೆಯಲಾಗ್ತಿದೆ. ಭಕ್ತರ ಉದ್ಧಾರಕ್ಕಾಗಿ ಮಾರಿಯ ರೂಪ ತಳೆದಿರುವ ದೇವಿ ದುಷ್ಟರ ಸಂಹಾರಗೈದು ಶಿಷ್ಟರನ್ನ ರಕ್ಷಿಸಲೆಂದೇ ಇಲ್ಲಿ ನೆಲೆಗೊಂಡಿದ್ದಾಳೆ. ಈ ತಾಯಿಯ ಆನಂದಮಯಿ ರೂಪವನ್ನ ಕಣ್ತುಂಬಿಕೊಳ್ಳೋದೇ ಮಹದಾನಂದ. ದೇವಸ್ಥಾನದಲ್ಲಿ ಅಮ್ಮನವರಿಗೆ ಮೀಸಲಾದ ತಕ್ಕಡಿಯೂ ಇದ್ದು ದೇವಿಗೆ ತುಲಾಭಾರದ ಹರಕೆ ಹೊತ್ತವರು ಇಲ್ಲಿ ನೆರವೇರಿಸುತ್ತಾರೆ. ತಾಯಿಯ ಗದ್ದುಗೆಯ ಮೇಲಿನ ಪಾದುಕೆಗಳಂತೂ ಸರ್ವ ಕಷ್ಟಗಳನ್ನ ಪರಿಹರಿಸುವ ಮಹಾಪಾದುಕೆಗಳಾಗಿದ್ದು ಇಲ್ಲಿಗೆ ಬರುವ ಮಹಿಳೆಯರು ತಾಯಿ ಪಾದಕ್ಕೆ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ ಆರತಿ ಬೆಳಗುತ್ತಾರೆ.
ಮಕ್ಕಳಿಗೆ ಅಮ್ಮ ಆದಾಗ ತಾಯಿಗೆ ಮೊಸರನ್ನ, ರಾಗಿ ಗಂಜಿಯ ನೈವೇದ್ಯ ಅರ್ಪಿಸುವ ಹರಕೆ ಹೊತ್ತುಕೊಂಡರೆ ಮಕ್ಕಳು ಶೀಘ್ರವಾಗಿ ಗುಣಮುಖರಾಗ್ತಾರೆ ಎನ್ನುವ ನಂಬಿಕೆಯೂ ಇದೆ. ಮಾರಿಕಾಂಬೆ ನೆಲೆ ನಿಂತ ಈ ಕ್ಷೇತ್ರದ ಮಹಿಮೆ ಅಪಾರ. ದೇವಿಗೆ ಇಲ್ಲಿ ನಡೆಯುವ ಅಭಿಷೇಕ ಪೂಜೆಗಳನ್ನ ಕಂಡು ಕಣ್ತುಂಬಿಕೊಂಡು ಬರೋಣ ಬನ್ನಿ. ಮಾರಿಕಾಂಬೆ ದೇವಿಗೆ ದೇಗುಲದಲ್ಲಿ ನಿತ್ಯವೂ ವಿಶೇಷ ಪೂಜೆ ಅಲಂಕಾರಗಳನ್ನ ನೆರವೇರಿಸಲಾಗುತ್ತೆ. ಮೊದಲಿಗೆ ಎಳನೀರಿನ ಅಭಿಷೇಕವನ್ನ ನೆರವೇರಿಸಿ ಊರನ್ನ ತಂಪಾಗಿಸು ತಾಯೇ ಅಂತ ಬೇಡಿಕೊಳ್ಳಲಾಗುತ್ತೆ. ನಂತರ ಕ್ಷೀರಾಭಿಷೇಕ, ಮೊಸರಿನ ಅಭಿಷೇಕ, ಹಣ್ಣುಗಳಿಂದಲೂ ಅಭಿಷೇಕವನ್ನ ನೆರವೇರಿಸಲಾಗುತ್ತೆ. ನಂತರ ಈ ಮಂಗಳ ಪ್ರದಾಯಿನಿಗೆ ಮಂಗಳಕರವಾದ ಅರಿಶಿಣದ ನೀರಿನಿಂದ ಅಭಿಷೇಕವನ್ನ ಮಾಡಿ ಬಳಿಕ ಭಂಡಾರದ ಒಡತಿಗೆ ಕುಂಕುಮದ ನೀರಿನ ಅಭಿಷೇಕವನ್ನ ನೆರವೇರಿಸಿ ಮಂಗಳಾರತಿಯನ್ನ ಬೆಳಗುತ್ತಾರೆ. ಅಭಿಷಿಕ್ತಳಾದ ದೇವಿಯನ್ನ ಸರ್ವಾಲಂಕಾರದಿಂದ ಸಿಂಗರಿಸಿ ಹೂವುಗಳಿಂದ ಅಲಂಕರಿಸಿ ಆಕೆಯ ಸುಂದರ ಮುಖವನ್ನ ಕಣ್ತುಂಬಿಕೊಳ್ಳೋದೇ ಮಹದಾನಂದ. ಕಮಲ ವದನಿಯ ಗರ್ಭಗುಡಿಯಲ್ಲಿ ಬೆಳಗುವ ದೀಪಗಳು, ಆ ದೀಪಗಳ ಬೆಳಕಿನಲ್ಲಿ ಕಂಗೊಳಿಸುವ ತಾಯಿ, ಆಕೆಯ ಆ ದಿವ್ಯ ರೂಪ ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯೋದು ನಿಶ್ಚಿತ. ಅಮ್ಮನ ಈ ಮಂದಸ್ಮಿತೆ ರೂಪವನ್ನ ಕಂಡು ಧೂಪದ ಆರತಿಯಲ್ಲಿ ಬೆಳಗುವ ಆಕೆಯ ದಿವ್ಯ ತೇಜಸ್ಸನ್ನ ಕಂಡರೆ ಬದುಕು ಧನ್ಯ. ಕೈಯಲ್ಲಿ ಖಡ್ಗವನ್ನಿಡಿದು ದುಷ್ಟ ಸಂಹಾರಕ್ಕೆ ನಿಂತ ಈ ಗ್ರಾಮ ದೇವತೆ ಈ ಊರಿನ ಜನರನ್ನ ಪೊರೆಯುತ್ತಿರುವ ಪರಿಯೇ ವಿಶಿಷ್ಟ. ಯಾವುದೇ ಕಾಯಿಲೆ ರೋಗಗಳಿದ್ರೂ ಅಮ್ಮನ ಕ್ಷೇತ್ರದ ಪ್ರಸಾದ ಸೇವನೆಯಿಂದಲೇ ಗುಣವಾಗಿ ಬಿಡುತ್ತೆ ಎನ್ನುವ ನಂಬಿಕೆಯೂ ಇದೆ. ಅಮ್ಮನಿಗೆ ತಂಪು ಮಾಡಿದ್ರೆ ಊರು ಕೂಡ ತಂಪಾಗಿರುತ್ತೆ ಅಂತ ಭಕ್ತರು ದೇವಿಗೆ ಮೊಸರನ್ನ ನೈವೇದ್ಯವನ್ನ ನೀಡ್ತಾರೆ. ಇನ್ನು ನಿತ್ಯವೂ ದೇವಿಗೆ ಅಭಿಷೇಕ, ಪೂಜೆ, ಅಲಂಕಾರಗಳನ್ನ ನೆರವೇರಿಸಲಾಗ್ತಿದ್ದು ಇದನ್ನ ಕಣ್ತುಂಬಿಕೊಳ್ಳಲೆಂದೇ ದೂರ ದೂರುಗಳಿಂದಲೂ ಭಕ್ತಾದಿಗಳು ಬರ್ತಾರೆ. ದೇವಿಯ ದರ್ಶನಕ್ಕೆ ಬರೀ ಹಿಂದೂಗಳಷ್ಟೇ ಅಲ್ಲ, ಅನ್ಯ ಧರ್ಮೀಯರೂ ಬರ್ತಾರೆ. ಅಮ್ಮನನ್ನ ನೋಡಿ ಆಕೆಯ ಆಶೀರ್ವಾದ ಪಡೆದು ಪುನೀತರಾಗ್ತಾರೆ. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪಿಸಲಾಗಿದ್ದು ಅವುಗಳಿಗೂ ಭಕ್ತರು ಪೂಜೆ ನೆರವೇರಿಸ್ತಾರೆ. ಅಲ್ಲಿ ಕೆಲ ಹರಕೆ ಕಲ್ಲುಗಳಿದ್ದು ಅವುಗಳಿಗೂ ಪೂಜೆ ಸಲ್ಲಿಸಲಾಗುತ್ತೆ. ಅಂದುಕೊಂಡ ಕಾರ್ಯ ಈಡೇರುವ ಸೂಚನೆ ಸಿಕ್ಕರೆ 3ನೇ ಬಾರಿ ಎತ್ತುವಾಗ ಕಲ್ಲು ಕೈಗೆ ಬರೋದಿಲ್ಲ ಎಂಬುದು ಭಕ್ತರ ನಂಬಿಕೆ. ಇದಾಗಿತ್ತು ದೇವಿ ಮಾರಿಕಾಂಬೆ ನೆಲೆಗೊಂಡ ದಿವ್ಯ ಕ್ಷೇತ್ರದ ಮಹಿಮೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವ ಮಂದಿರದ ಮಾಹಿತಿಯೊಂದಿಗೆ ಬರ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.